ಯಾವುದೇ ಒಂದು ಲೆಕ್ಕಗಳನ್ನು ನೀವು ಮಾಡುವಾಗ ಮಾಸ ಕಂಡಿಡಿಯಾಗ ಒಂದು ಪದ್ಧತಿ ಪ್ರಕಾರ ನೀವು ಮಾಸ ಕಂಡಿಡಿಯೋದು ಭಾಳ ನಮೂನಿ ಮಾಸ ಕಂಡಿಡಿಯೋದು. ಇದು ಸಾಣದದ 30, 45, 60ಕ್ಕೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ. ಈ ಅಂಕಿಗಳಿಗೆ ಭಾಗಿಸುವ ಸಂಖ್ಯೆ 2ರಿಂದ ಭಾಗ ಹೋಗ್ತದ. ಇದಕ್ಕೆ ಹೋಗಂಗಿಲ್ಲ. ಬಾಯಲ್ಲಿ ಹೆಂಗೆ ಕಂಡು ಹಿಡಿಬೇಕು ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈಗ ನಾ ರೀತಿ ಪ್ರಕಾರ ತಿಳಿಸ್ನು, ಮುಂದೆ ಆಮೇಲೆ ಹೆಂಗೆ ಫಾಸ್ಟ್ ಮಾಡ್ಬೇಕು ಅನ್ನೋದು ತೋರಿಸ್ತದ. 45, 60 ಇವುಗಳ ಮಾಸ. ಈಗ ನೋಡಿ, 2ರಲ್ಲೇ ನಾವು ಇದು ಹೋಗ್ತದೆ ಇದು ಹೋಗ್ತದೆ ಹೊಡಿಲಿಕ್ಕೆ ಬರೋದಿಲ್ಲ. ಯಾಕೆ? ಏನದ ಇದು ಮಾಸ ಅದ. 3 ಗುಂಪುಗಳಿಗೆ ಭಾಗ ಹೋಗ್ಬೇಕು. ಆಮೇಲೆ 3ಲೆ ಎಲ್ಲ ಕಡೆ ಹೋಗ್ತದೆ ನೋಡಿ. ಇದು 3, 3 10ಲೆ, 3 15ಲೆ, 3 20ಲೆ. ಇದು 3 ಅಂಕೆಗಳಿಂದ ಭಾಗಿಸಲ್ಪಡುವ ಇದು 1ನೇದು ಸಿಕ್ತು ನಿಮಗೆ ಹೊರಗೆ. 3 ಸಿಕ್ತು ನೋಡಿ. ಎಲ್ಲ ಪದ್ಧತಿ ಅಂತ ನಿಮಗೆ ಅರ್ಥ ಆಗ್ತದೆ. ಇದು ಈಗ 3ರಿಂದ 3 ಅಂಕಿಲೆ ಭಾಗ ಹೋಗ್ತದ, ಹೊರಗೆ ತೆಗೀರೋದು. ಆಮೇಲೆ ಈ 3 ಆದಿಂದ ಇದು 3ಲೆ ಹೋಗ್ತದ, ಇದು ಹೋಗೋದಿಲ್ಲ. ಈ 3 ಅಂಕೆಗಳು ಯಾವ ಅಂಕಿಲೆ ಭಾಗ ಹೋಗ್ತಾವ ನೀವೇ ಹೇಳಿ. ಆಮೇಲೆ 5ರಲ್ಲಿ ನೋಡಿ. 5 2ಲ್ಲೇ 10, 5 2ಲ್ಲೇ 10, 5 3ಲ್ಲೇ 15, 5 4ಲ್ಲೇ 20 ನೋಡಿ. ಈ 5 ಕಾಮನ್ ಆಗಿ ಹೋಗ್ತದ. ಅವಾಗ ಇದನ್ನ 5 3ಲ್ಲೇ 15 ಮಾಡಿಬಿಡ್ರಿ, ಮಾಸ ಬಂತು. ಆಮೇಲೆ ಮಾಸ ಬರೋಬ್ಬರಿ, ಮಾಸ ಬರೋಬ್ಬರಿ, ಮಾಸ ಬರೋಬ್ಬರಿ 3 ಗುಂಡ್ಲೆ 5 ಬರೋಬ್ಬರಿ 15. ತಿಳಿತಾ? ಅವಾಗ ಇನ್ನೊಂದು ಏನು ಮಾಡಬೇಕು, ಬಾಯಲ್ಲೇನೆ ಕಂಡು ಹಿಡಿಬೇಕು ನೀವು. ಈಗ ನೋಡ್ರಿ, ಇದು 5ರಲ್ಲಿ ಇದು ಹೋಗ್ತದೆ, ಇದರಲ್ಲೇ ಹೋಗ್ತದೆ. 5 ಆಮೇಲೆ 10ರಲ್ಲೇ ಹೋಗೋದಿಲ್ಲ. ಯಾಕೆ ನಾವು 5ರ ಮಗ್ಗಿಲೇನೆ ನೀವು ಭಾಗಿಸ್ಬೇಕು ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಈಗ ನಿಮಗೆ 30, 45, 60 ಇಲ್ಲಿ ಕೊನೆಗೆ 05 ಬಂದದ್ದರಿಂದ 5ರ ಮಗ್ಗಿಲೇನೆ ಭಾಗಿಸ್ಬಿಡ್ಬೇಕು. ಅದನ್ನು 5ರಲ್ಲಿ ಒಂದು ಉದಾಹರಣೆ 5ರಲ್ಲೇ ತಗೋರಿ. 5ರಲ್ಲಿ ಇದು ಹೊತ್ತು, ಇದು ಹೊತ್ತು, ಇದು ಹೊತ್ತು. 5 ಆದಿಂದ 10 ತಗೋರಿ. ನೋಡ್ರೆ ಐಡಿಯಾ ತೋರಿಸ್ತೀನಿ. ಯಾಕೆ ನಾವು 5ರ ಮಗ್ಗಿನೇ ಹಚ್ಕೋಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಹೆಂಗೆ ಮಾಸಗಳನ್ನು ಮಾಡುವಂಥ ಶಾರ್ಪ್ ಮೈಂಡ್ ಹೆಂಗಿರ್ತದಂದ್ರೆ, ಇದನ್ನು 5ರ ಮಗ್ಗಿಲೆ ನಾವು ಇದನ್ನ ಮಗ್ಗಿ ಬರಿಬೇಕು ಅನ್ನೋದು ನಿಮ್ಮ ತಲೆ ಬರಬೇಕು. 5ರಲ್ಲೇ ಹೊಡೆದರೆ ಇದು ಹೋತು, ಇದು ಹೋಯ್ತು, ಇದು 5ರಲ್ಲಿ ಇದು ಹೋತು, ಇದು ಹೋತು, ಇದು ಹೋತು, ಇರಲಿ. 10 5ರ ಮಗ್ಗಿ ಅದರಿಂದ 5 2ಲೆ 10, 10ರಲ್ಲಿ ಇದು ಹೊತ್ತು, ಇದು ಹೊತ್ತು, ಇದು ಅಲ್ಲ. 5 3ಲೆ 15, 15 ನೋಡ್ರಿ. ಆಮೇಲೆ ನೋಡ್ರಿ, ಇದು ಹೊತ್ತು, ಇದು ಹೋಯ್ತು, ಇದು ಹೋಯ್ತು. 5 4ಲೆ 20 ನೋಡ್ರಿ. ಈಗ 20 ಏನಾಯ್ತು, ಇದು ಹೊತ್ತು, ಇದು ಹೊತ್ತು. ಈಗ ಏನಾಯ್ತು, ಇದ್ರ ಹಿಂದೆ ಒಂದು ಸಿಕ್ತು ನಿಮ್ಗೆ ಅಂಕಿ. 3 ಅಂಕಿ ಭಾಗ ಹೋಗುವಂಥ ಹಿಂದೆ ಒಂದು ಅಂಕಿ ಸಿಕ್ಕದಂದ್ರೆ HCF = 15 ನೋಡಿ. ಹಿಂಗೆ ವಿಚಾರ ಮಾಡಬೇಕು. ಆಮೇಲೆ ಯಾವುದೇ ಒಂದು ಎಲ್ಲ ಅವಿಭಾಜ್ಯ ಪೂರ್ತನಗಳನ್ನು ಕಂಡು ಹಿಡಿದು ಮಾಡೋದಿರ್ತಾರೆ, ಅದು ಹೆಂಗೆ ಮಾಡಬೇಕು. 30 ತೋರಿ. 2ರಲ್ಲಿ 2 15ಲೆ, ಆಮೇಲೆ 3ರಲ್ಲಿ, ಆಮೇಲೆ 5ರಲ್ಲಿ. ಓಕೆ, 1 ಬಂತು. ಆಮೇಲೆ 2ನೇ ಅಂಕಿ 45 ಅದ. 45 ತಗೋರಿ. 2ರಲ್ಲಿ ಹೋಗಂಗಿಲ್ಲ, 3ರಲ್ಲಿ ಹೋಗ್ತದೆ. 3 15ಲೆ, ಮತ್ತು 3ರಲ್ಲಿ ಹೋಗ್ತದೆ. 3 5ಲೆ, ಮತ್ತು 5ರಲ್ಲಿ ಹೋಗ್ತದೆ. 5 1ಲೆ. ಆಮೇಲೆ ಈಗ ಮತ್ತೆ ಯಾವ್ದದ 60 ಅದ. 60 ತಗೋರಿ. 2ರಲ್ಲಿ 2 30ಲೆ, 2 15ಲೆ, 3 5ಲೆ, 5 1ಲೆ. ಈಗ ಈ ಅಪವರ್ತನಗಳನ್ನು ಸರಿಯಾಗಿ ಹಚ್ಕೋರಿ ನೋಡಿ. 2 ಗುಂಡ್ಲೆ 3 ಗುಂಡ್ಲೆ 5 ಎದರದಿದು 30ರದು. 30 =
45 = ಯಾವ್ಯಾವ 3 ಗುಂಡ್ಲೆ 3 ಗುಂಡ್ಲೆ 5. 60 = 2 ಗುಂಡ್ಲೆ 2 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5 3 ಗುಂಡ್ಲೆ 5. ಈಗ ಸಾಮಾನ್ಯ ಅಪವರ್ತನಗಳನ್ನು ನಾವು ತಕ್ಕೋಬೇಕು. ಸಾಮಾನ್ಯ ಅಪವರ್ತ 3 ಬಂದಿರಬೇಕು. ಇಲ್ಲಿ 2 ಅದ, ಇಲ್ಲಿ 2 ಅದ, ಬಿಟ್ಟು ಬಿಡ್ರಿ. ಇಲ್ಲೊಂದು 2 ಬರ್ಬೇಕಾಗಿತ್ತು, ಬಂದಿಲ್ಲ. ಆಮೇಲೆ ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ. ನೋಡಿ, ಇದೇ ಲೈನ್ದಾಗೆ ವಿಚಾರ ಮಾಡ್ಬೇಕು ನೀವು. 3 ಕಡೆ ಸಿಗಬೇಕದು. 2 ನೋಡ್ರಿ, 1 ಅದ, 2 ಅದ, ಇಲ್ಲಿ 2 ಅವ. ಆಮೇಲೆ 3 ನೋಡ್ರಿ, ಇಲ್ಲಿ 1 ಅದ, ಇಲ್ಲಿ 1 ಅದ, ಇಲ್ಲಿ 1 ಅದ. ಹಂಗೆ ನೀವು ಕಂಡುಹಿಡಬೇಕು. 1 3 ತೊಗೊಂಡ್ರಿ, ಇದರಿಂದ 1 3 ತೊಗೊಂಡ್ರಿ, ಇದರಾಗಿಂದ 1 3 ತೊಗೊಂಡ್ರಿ, 1 3 ಸರಿ ಹೊರ 3 ಗುಂಡ್ಲೆ 5. 3 ಸಿಗ್ಬೇಕು. 3 ಅಂಕೆ ಬಂದ್ರೆ 3ಗಳು 3 ಸಿಗ್ಬೇಕು. ಈಗ 5ಗಳು 3 ಸಿಗ್ತಾವ. 1 2 3, 5 3 15. ಯಾಕಂದ್ರೆ ಇನ್ನು 3 ಯಾವ ಸಿಗುದಲ್ಲ. 2 ನೋಡ್ರಿ, ಸಿಗಲಿಲ್ಲ 3. ಆಮೇಲೆ ಇಲ್ಲಿ 2 ಅದ, ಇನ್ನೂ ಒಂದು 2, 3 2 ಸಿಗ್ಬೇಕು. ಹಿಂಗೆ ತಲೆ ಖರ್ಚು ಮಾಡಿಕೊಂಡು ಇವೆಲ್ಲ ಏನೋ ಒಂಟು ಉಳಿದು ಇವು. ಆದ್ದರಿಂದ ಮಸ ಬರೋಬ್ಬರಿ 15. ಇನ್ನೆಲ್ಲ ನೀವು ಸಾಮಾನ್ಯ ಇದರದಿಂದ ಅವಿಭಾಜ್ಯ ಅಪವರ್ತನಗಳನ್ನೆಲ್ಲ ತೆಗಿಬೇಕು. 14 35 40 56 28 ಸರಿಯಾಗಿತ್ತು. ನೀವು 2ರಲ್ಲೇ ಭಾಗಿಸ್ರಿ. ಮೊದಲು 2 ಅಂಕಿಗೆ ಇದೆಲ್ಲ ಅದಂದ್ರೆ 1 ಬರೋ ತನಕ ಭಾಗಿಸ್ಬೇಕು. 2 7 35 35, 2 20, 2 28, 2 14. ಮತ್ತೆ 2 7 7, 35 35, 2 10, 2 14, 2 7. ಮತ್ತೆ 2 7 7, 35 35, 2 5, 2 7, 7 7. ಈಗ 2 ಆದ್ರಿಂದ 3 ಹೋಗಂಗಿಲ್ಲ, 5ರಲ್ಲಿ ಹೋಗ್ತದ. 7 7, 5 7, 35, 5 1, 7 7. ಈಗ 7ರಲ್ಲಿ ಹೋಗ್ತದೆ. 7 1, 1 1 1. ಲಸ ಬರೋಬರಿ 2 ಗುಂಡ್ಲೆ 2 ಗುಂಡ್ಲೆ 2 2 3 ಆಯ್ತು. 5 ಗುಂಡ್ಲೆ 7. 2ಗಳು 3 ಅವ, 5 ಗುಂಡ್ಲೆ 7. 2 2 4 4 8 8, ಇಲ್ಲಿ 40 47, 280. ಲಸ ಬರೋಬರಿ 280. ಆಮೇಲೆ ಇನ್ನೊಂದು, ಇದರದ ಮಸ ತೆಗಿಲಿಕ್ಕೆ ಹೋದ್ರೆ ಒಂದು ವಿಚಾರ ಮಾಡ್ರಿ. ಯಾವುದೇ ಒಂದು ಅಂಕಿದಿಂದ ಎಲ್ಲದಕ್ಕೂ ಭಾಗ ಹೋಗಿಲ್ಲ. ಯಾವ ಅಂಕಿದಿಂದನೂ ಭಾಗ ಹೋಗಿಲ್ಲ. ನೋಡಿ, 2ರಲ್ಲೇ ಹೊಡೆದ್ರಿ. ನೋಡಿ, ಯಾವ ಅಂಕಿಗಳು 2ರಲ್ಲೇ ಭಾಗ ಹೋಗಿಲ್ಲ. ಕೆಲವೊಂದು ಅದು ಎಲ್ಲ ಅಂಕಿಗಳು 2ರಿಂದ ಭಾಗ ಹೋಗ್ಬೇಕು. ಅದು ನೀವು ತಿಳ್ಕೋಬೇಕಾದ್ದು. ಇದರ ಮಾಸ ಎಷ್ಟು ನೋಡ್ರಿ, ನಾ ತಿಳಿಸ್ತೇನೆ. 2ರಲ್ಲೇ ಎಲ್ಲ ಅಂಕಿಗಳು ಭಾಗ ಹೋಗಿಲ್ಲ. ನೋಡ್ರಿ, ಇದಕ್ಕೆ ಹೋಗಲಿಲ್ಲ. ಉಳಿಕಿದೆಲ್ಲ ಅದು ಒಂದೇ ಉಳಿತು. ಆಮೇಲೆ ನೋಡ್ರಿ, 2 ಆದ್ರಿಂದ 2ಕ್ಕೆ ನೋಡ್ರಿ ಒಂದು ಸಲ ಹೋಗಿಲ್ಲ ಅಂದ್ರೆ 2 ಎಲ್ಲೂ ಉಪಯೋಗ ಇಲ್ಲ. ಅವಾಗ ಇದ್ರದ್ದು ಮಾಸ ಎಷ್ಟು ಬರ್ತದೆ ಅದ್ರ ಬಾಯಿಲೇನೆ ನೀವು ಕಂಡು ಹಿಡಿಬೇಕಂದ್ರೆ ಹೆಂಗೆ ಮಾಡಬೇಕು ಅಂತಂದ್ರೆ, ಅತಿ ದೊಡ್ಡ ಅಂಕಿ ಯಾವುದು ಇದ್ರಾಗ ಅದನ್ನು ಅರ್ಥ ಮಾಡ್ಕೊ. ಅತಿ ದೊಡ್ಡ ಅಂಕಿ ಯಾವುದು? 56.
ಸ್ವಲ್ಪ ನೋಡ್ರಿ 56 ಬಾಗಿಲೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಇದ್ರಾಗ 14. ಹಾಂ 14 4 4 16 4 1 4 1 5 56 ಭಾಗೋತು. ಈ 14ಕ್ಕೆ ಇನ್ನೊಂದು ಅಂಕಿ ತಗೋರಿ, ಯಾವ್ದು ಬೇಕಾದ್ ತಗೋರಿ. ಈಗ ಏನು 56 ತಗೊಂಡ್ರಿ, ಈಗ 14 ಅಂತೂ ಹೊರಗೆ ಬಿದ್ದದ. ಈಗ 56 ತಗೊಂಡಿಂದ ಇನ್ನು ಇದಕ್ಕಿಂತಲೂ ದೊಡ್ಡ ಅಂಕಿ ಯಾವುದು? 40. 40ಕ್ಕೆ ಬಾಗ್ಸರಿ. 14 2 28, 14 3 42 ದೊಡ್ಡದ. 14 2 28 ಎಷ್ಟು ಉಳಿತು? 2 ಕೈಲ ಬಂತು. 1 12 ಉಳಿತು ನೋಡ್ರಿ. 14 ಇಟ್ಕೋರಿ. 12 1 12 2 ಮತ್ತು 12 ಇಟ್ಕೋರಿ. 2 6 12 ನೋಡಿ. ಈಗ 2ರಲ್ಲೇ ಬಾಕೋದು. ಮೊದಲು ಎಷ್ಟು ಇವತ್ತು? 14 ಆ 14 ತಂದು 40ಕ್ಕೆ ಬಾಗಿಸಿದ್ರಿ. ಕಡಿ ಲಾಸ್ಟಕ್ಕೆ ಅದರಲ್ಲೇ ಬಾಗೋತು 2 ಆ 2 ಹೊರಗೆ ತೆಗೀರಿ. ಇನ್ನು ಅದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಅಂಕಿ ಹುಡುಕಾಡ್ಕೋರಿ. ಇದನ್ನು ತೊಗೊಂಡ್ರಿ. ಈಗ ತೊಗೊಂಡು ಅದಕ್ಕಿಂತ ದೊಡ್ಡ ಅಂಕಿ ಯಾವ್ದು? ಈಗ 35. ಮಾಸ 1 ಬರ್ತದಂತ ಮೊದಲೇ ಹೇಳಿನ, ಹೇಳ್ತೀನಿ ನೋಡಿ. ನೋಡು 2 2 1 2 1 ಉಳಿತು. 5 ಬಂತು. 2 7 14 1 ಉಳಿತು. 1ಕ್ಕೆ ನೀವು 2 ಇಡ್ರಿ. 1 2 2 ಯಾವ ಅಂಕಿಲೆ ಬಾಗ್ ಹೋತು? 1ರಲ್ಲೇ. 1 ಎಲ್ಲದಕ್ಕೂ ಬಾಗ್ ಹೋಗ್ತದೆ. ಆದ್ದರಿಂದ SCF = 1 ನೋಡಿ. ಹಿಂಗೆ ನೀವು ಕಂಡು ಹಿಡಿಬೇಕಾಗ್ತದೆ. ಮೋಸ ಕಂಡು ಹಿಡಿಯೋ ಒಂದು ಪದ್ಧತಿ ತೋರಿಸಿದ್ನ. ಹಿಂಗೆ ಬಂದಾಗ ಏನು ಮಾಡಬೇಕು? ಯಾವುದೇ ಅಂಕಿ 2 ಅಂಕಿಲೇ 1 ಅಂಕಿ ಬಾಗ್ ಹೋಗಲಿಲ್ಲ ಅಂದ್ರೆ ಅದರದ್ದು ಮೋಸ 1 ಅಂತ ತಿಳ್ಕೊಂಡೇ ಬಿಡು. ಎಲ್ಲ ಅಂಕಿಗೆ ಬಾಗ್ ಹೋಗ್ತಿರ್ಬೇಕಾದ 2. ಇದನ್ನು ಬಾಯಲ್ಲೇ ಮೋಸ ಹೆಂಗೆ ಕಂಡು ಹಿಡಿಬೇಕು ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಈಗ ನೀವು 2 ಹಚ್ಚಿರಿ. 2 ಅಂದ್ರೆ ಅತಿ ಲೀಸ್ಟ್ ಅಂಕಿ ಅಂದ್ರೆ ಅವಿಭಾಜ್ಯ ಅಂಕಿ 2. 2 ಸಮಸಂಖ್ಯೆನೂ ಹೌದು, ಅವಿಭಾಜ್ಯ ಸಂಖ್ಯೆನೂ ಹೌದು. ಈ 2ರಲ್ಲೇ ಎಲ್ಲ ಅಂಕಿಗಳು ಬಾಗ್ ಹೋಗಲಿಲ್ಲ. ಮೋಸ ಒಂದೇ ಅದು. ಇದ್ರಾಗ ಏನು ಡೌಟ್ ಇಲ್ಲ ನೋಡಿ. ಇಷ್ಟೆಲ್ಲ ಮಾಡ್ಕೋತ ಕೂಡಬಾರ್ದು ನೀವು. ಕೇಳ್ತಾನೆ 14 35 40 56 28ರ ಮೋಸ ಎಷ್ಟು ಅಂತ ಕೇಳ್ಬಿಡ್ತಾರೆ. ನಿಮಗೆ ಕ್ವಶನ್ ತಲೆ ಇಡಿಸ್ಬೇಕು. ಹಿಂಗೆಲ್ಲ ಮಾಡ್ಕೋತ ಕೂಡ್ತಿರ್ತೀರಿ ನೀವು. ಬ್ಯಾಡ್ ನಮಗೆ. ಫಸ್ಟ್ 2 ಅಂಕಿ ತೊಗೊಂಡ್ಬಿಟ್ರಿ. ಎಲ್ಲ ಗುಂಪಿಗೆ 2ರಲ್ಲೇ ಬಾಗ್ ಹೋಗ್ತಾರೆ. ಮೋಸ 2 ಅಂತ ಹೇಳಿಬಿಡ್ರಿ. ಹೋಗಂಗೆ ಇಲ್ಲ. ಯಾಕಂದ್ರೆ ಇದು 5 ಹೋಗಿಲ್ಲ ಅಂದ್ರೆ ಇದ್ರದ್ದು ಮೋಸ 1 ಅಂತ ನೀವು ಬರೆದು ಬಿಡ್ರಿ. ವೆರಿ ಗುಡ್, ಚೆನ್ನಾಗಿ ಬಿಡಿಸ್ಬೋದು. ಹಿಂಗೆ ಗಣಿತಗಳನ್ನು ತಿಳ್ಕೊಬೇಕಾಗ್ತದೆ ನೀವು. ಹಿಂಗೆ ಮುದ್ದಾಮ ನಿಮಗೆ ಟೈಮ್ ಹಾಳಾಗಲಿಕ್ಕೆ ಇಂಥ ಗಣಿತಗಳು ಕೊಟ್ಟಿರ್ತಾರೆ. ಅದಕ್ಕೂ ನಿಮ್ಗೆ ಎಚ್ಚರಿಕೆ ಕೊಟ್ಟು ಎಲ್ಲ ಗಣಿತಗಳನ್ನು ವಿಡಿಯೋಗಳನ್ನು ನೋಡ್ರಿ.